ನೋಡಿ, ಪ್ರಜ್ವಲ್ ಪೆನ್ ಡ್ರೈವ್ ಹಗರಣ ಏನಿದೆ ಇದು ಅಮಾನುಷ. ಇದನ್ನು ಯಾರು ಒಪ್ತಕ್ಕಂಥದ್ದಲ್ಲ. ಇದು ಚಾರಿತ್ರವಂತ ವ್ಯಕ್ತಿಗಳು ಯಾರು ಮಾಡುವಂಥ ಕೆಲಸ ಅಲ್ಲ. ಇದನ್ನು SITಗೆ ಕೊಟ್ಟಿದ್ದಾರೆ, ಎನ್ಕ್ವೈರಿ ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಇದನ್ನ ಪೊಲಿಟಿಲೈಸ್ ಮಾಡ್ತಾ ಇದೆ, ಇದನ್ನು ರಾಜಕಾರಣಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ತಾ ಇದೆ. ಇದರಿಂದಾಗಿ ಸಂತ್ರಸ್ತರು ಯಾರಿದ್ದಾರೆ ಅವರ ಹ್ಯುಮಿಲೇಷನ್, ಅದು ಒಂಥರ ಸಮಾಜಕ್ಕೂ ಕೂಡ ಒಂಥರ ಹೇಸಿಗೆ ವಾಕರಿಕೆ ಬರುವಂಥ ಒಂದು ಸ್ಥಿತಿ. ಇದನ್ನು ಕಾಂಗ್ರೆಸ್ಸು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಮತ್ತು SITಯನ್ನು ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇವ್ರು ಹೇಳಿದವ್ರನ್ನ ಅರೆಸ್ಟ್ ಮಾಡೋದು, ಇವ್ರು ಹೇಳಿದವ್ರನ್ನ ಬಿಡೋದು, ಇದು ಇವತ್ತು ನಡೀತಾ ಇದೆ. ಈ ಎನ್ಕ್ವೈರಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ಜನರಿಗೆ ಕುತೂಹಲ ಏನು ಉಳಿದಿಲ್ಲ. ಇವ್ರಿಗೆ ರಾಜಕಾರಣ ಆಗಬೇಕು, ರಾಜಕೀಯವಾಗಿ ಕೆಲವರನ್ನು ಮುಗಿಸ್ಬೇಕು. ಅದಕ್ಕೆ ಇದರ ದುರ್ಬಳಕೆಯನ್ನು ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ಇವರು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಖಂಡಿತವಾಗೂ ನಿನ್ನೆ ನಾನು ಸಿದ್ದರಾಮಯ್ಯನವರು ಹೇಳಿದ್ದು ಕೇಳಿದೆ, 2 ಲೆಟ್ರ್ ಬರೆದು ಬಿಟ್ಟಿದ್ದೀನಿ ಅಂತ. ಏನ್ರಿ, ಯಾರು ಹೆಬ್ಬೆಟ್ಟು ಹೊತ್ತಕ್ಕಂಥವ್ರು ಯಾರೂ ಇಲ್ಲ. ನಾನೊಬ್ಬ ಗೃಹ ಸಚಿವನಾಗಿದ್ದವ. ಇವತ್ತು ಡಿಪ್ಲೊಮ್ಯಾಟಿಕ್ ಇದನ್ನು ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕಾಗಲಿ, ಅಲ್ಲಿಂದ ಹಿಡ್ಕೊಂಡು ಬರಲಿಕ್ಕಾಗಲಿ, ಸಿದ್ದರಾಮಯ್ಯನವ್ರ ಕಾಗದ ಅಮಿತ್ ಶಾಗೆ ಬರೆದು ಕೂಡಲೇ ಅಥವಾ ಮೋದಿಯವ್ರಿಗೆ ಬರೆದು ಕೂಡಲೇ ಏನಾಗೋದಿಲ್ಲ. ಲೆಟ್ರ್ ಬರೆಯೋದಲ್ಲ, ಅದಕ್ಕೆ ಕೆಲವು ಪ್ರಾಸೆಸ್ಗಳಿದ್ದಾವೆ. SITಯೇ ಅದನ್ನ ಬರೀಬೇಕು, ಪೊಲೀಸ್ ಅಥಾರಿಟಿಗಳೇ ಅದನ್ನು ಮಾಡಬೇಕಾಗ್ತದೆ. ಇದನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ನಾನು ಕಾಗದ ಬರೆದು ಬಿಟ್ಟಿದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಏನು ಉತ್ತರ ಕೊಡ್ತಾ ಇಲ್ಲ. ಏನಿದ್ರ ಅರ್ಥ ಏನು? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಕಾಗದ ಬರೀಬೇಕಂತೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಉತ್ತರ ಕೊಡ್ಬೇಕಂತೆ. ಇದು ಯಾರಿಗೆ ಹೇಳ್ತಾರೆ ಇವರು? ಈ ರೀತಿ ಒಂದು ರೀತಿ ಚೈಲ್ಡಿಶ್ ಅನ್ನೋದ, ಇನ್ನೇನು ಒಂದು ಪ್ರಚಾರ ಪಡೆಯುವಂಥ ಒಂದು ಸಾಧನ, ರಾಜಕಾರಣದ ಒಂದು ಸಾಧನ ಮಾಡ್ಕೊಂಡು ಇವರು ಆ ಕೇಸನ್ನೇ ಅನ್ಯಾಯ ಮಾಡ್ತಾ ಇದ್ದಾರೆ. ಸುಮಾರು 92 ವಯಸ್ಸು ಆಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಬಗ್ಗೆ ಚುಡಾಯಿಸೋದು, ಅವ್ರಿಗೆ ಹ್ಯುಮಿಲೇಷನ್ ಮಾಡುವಂಥದ್ದು, ನೀವೇ ಕಳಿಸಿದ್ದೀರಿ ಏನೋ. ಇವ್ರಿಗೆ ಕಳಿಸಿದ್ದು ಅಷ್ಟೊಂದು ಅಥೆಂಟಿಕೇಟೆಡ್ ಆಗಿದ್ದರೆ ದೇವೇಗೌಡರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಿ, FIR ಮಾಡಲಿ, ನೋಡೋಣ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಬಾಲಿಶವಾದಂಥ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಏಪ್ರಿಲ್ 21ನೇ ತಾರೀಕು ಪೆನ್ ಡ್ರೈವ್ ಹೊರಗೆ ಬಂದಿದೆ. 27ನೇ ತಾರೀಕು ಅವನು ಹೊರಟೋಗ್ತಾ ಇದ್ದಾನೆ ವಿದೇಶಕ್ಕೆ. ಅಲ್ಲಿವರೆಗೂ ಇವ್ರು ಪೊಲೀಸ್ ಇರಲಿಲ್ವಾ, ಇಂಟೆಲಿಜೆನ್ಸ್ ಇರಲಿಲ್ವ, ಏನು ಮಾಡ್ತಾಯಿತ್ತು? ಈ ರೀತಿಯಲ್ಲಿ ಇವತ್ತು ಈ ಕೇಸನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು, ರಾಜಕಾರಣದ ಮಹತ್ವವನ್ನು ಸಾಧಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಹೇಸಿಗೆ ರಾಜಕಾರಣ, ಕಾಂಗ್ರೆಸ್ಸಿನ ದರಿದ್ರತನದ ಒಂದು ಮನೋಸ್ಥಿತಿ ಇದು ಅಂತ ನನಗನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.